ಕಾವ್ಯ, ಈ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ರೈಸ್ ಬ್ಯಾಗ್ ಅಂತ ಕಮೆಂಟ್ ಮಾಡೋರೆ. ಅದ್ರ ಅರ್ಥ ಏನ್ ಕಾವ್ಯ? ನಿನಗ್ ಗೊತ್ತಿಲ್ವಾ? ನಿಜ ಗೊತ್ತಿಲ್ಲ. ಹೇಳು. ನನ್ ಪ್ರಕಾರ ಅಕ್ಕಿ ಚೀಲ ಅಂತ. ಅಕ್ಕಿ ಚೀಲನೆ. ಈಗ ಹಿಂದೂ ಧರ್ಮದಲ್ಲಿ ಇದ್ದವರೆಲ್ಲ ಬೇರೆ ಬೇರೆ ಧರ್ಮಕ್ಕೆ ಕ್ರಿಶ್ಚಿಯನ್ ಆಗಿ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದಾರಲ್ಲ, ಅವ್ರನ್ನೆಲ್ಲ ಟಾಂಟ್ ಮಾಡೋದಕ್ಕೆ ಈ ವರ್ಡ್ ಯೂಸ್ ಮಾಡ್ತಾರೆ. ರೈಸ್ ಬ್ಯಾಗ್, ನಿಮ್ಗೆ ತಿನ್ನಕ್ಕೆ ಗತಿ ಇರ್ಲಿಲ್ಲ, ಸೊ ಅದಕ್ಕೆ ಹೋಗಿ ನೀವು ಧರ್ಮನ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ತಿಂತಾ ಇದೀರಾ ಅಂತ ಅವ್ರನ್ನ ಚುಚ್ಚಿ ಮಾತಾಡೋದಕ್ಕೆ ಯೂಸ್ ಮಾಡೋಂತ ವರ್ಡ್ ಇದು ರೈಸ್ ಬ್ಯಾಗ್ ಅಂತ ಹೇಳ್ಬಿಟ್ಟು. ಒಂದು ಉದಾಹರಣೆ ಕೊಡ್ತೀನಿ ಅಕ್ಕ. ನಿನಗೆ 4 ಜನ ಮಕ್ಳು, 3 ಜನನ ನೀನ್ ಮನೇಲಿ ಇಟ್ಕೊಂಡು 4ನೇವ್ರನ್ನ ಕರ್ಕೊಂಡೋಗಿ ನೀನ್ ಊರಾಚೆ ಬಿಟ್ಬಿಡ್ತೀಯ. ಊರಾಚೆ ಬಿಟ್ಬಿಟ್ಟು ಅವ್ರಿಗೆ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಏನು ನೀನ್ ಹೆಲ್ಪ್ ಮಾಡಲ್ಲ ಆಯ್ತಾ. ನಿನ್ ಬಟ್ಟೆ ಕೊಡಲ್ಲ, ಊಟ ಕೊಡಲ್ಲ, ಚಪ್ಪಲಿ ಕೊಡಲ್ಲ, ಒಂದ್ ಮರ್ಯಾದೆ ಕೊಡಲ್ಲ, ಏನಂದ್ರೆ ಏನು ಕೊಡದಲ್ಲೇ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ತೀಯ. ಆ ದಾರಿಲಿ ಇನ್ನೊಬ್ರು ಬಂದ್ರು, ಅವ್ರು ನೋಡ್ಬಿಟ್ಟು ಇವ್ರ ಕಷ್ಟದಲ್ಲಿ ಅವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು, ಅವ್ರಿಗೆ ಚಪ್ಪಲಿ ಕೊಡೋದು, ಈ ತರ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿದ್ಮೇಲೆ ಅವ್ರ ಜೊತೆಗೆ ಇರೋದ್ರಿಂದ ಅವ್ರು ಆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಓಕೆನಾ? ನೀನು ಆ ಮಗುನ ಬಾಚಿ ತಬ್ಕೊಂಡು ಪ್ರೀತಿ ತೋರ್ಸಿದ್ರೆ, ನೀನ್ ಒಂದೊತ್ತು ಊಟ ಹಾಕಿದಿದ್ರೆ, ಮಗುಗೆ ಪ್ರೀತಿ ಕೊಟ್ಟಿದ್ರೆ, ಆ ಮಗು ಬೇರೆಯವ್ರ ಹತ್ರ ಹೋಗಿ ಬೇಡ ಅಂತ ಪರಿಸ್ಥಿತಿ ಬರ್ತಿತ್ತ? ಇಲ್ಲ. ನಿನ್ನ ಮೇಲೆ ತಪ್ಪಿಟ್ಕೊಂಡು ಅವ್ರನ್ನ ಹೋಗಿ ನೀನ್ ಕನ್ವರ್ಟ್ ಆಗ್ಬಿಟ್ಟೆ ಅಂದ್ರೆ, ಇವಾಗ ನೀನೇ ಒಂದ್ ಮನೆಗೆ ಹೋಗ್ತೀಯ ಅನ್ಕೋ, ಆ ಮನೇಲಿ ನಿನಗೆ ಮರ್ಯಾದೆ ಕೊಡ್ತಾರೆ, ಆ ಮನೆಗೆ ಹೋಗ್ತೀಯ. ಇನ್ನೊಂದ್ ಮನೇಲಿ ನಿನ್ ಕ್ಯಾರೆ ದಾಸಯ್ಯ ಅನ್ನಲ್ಲ, ಆ ಮನೆಗೆ ನೀನ್ ಹೋಗ್ತೀಯಾ? ಹೋಗಲ್ಲ. ನಮ್ ಚಪ್ಲಿನೂ ಅಲ್ಲಿ ಬಿಡಲ್ಲ ಅಲ್ವಾ? ಸೊ ಇದನ್ನೇ ಮಾಡ್ತಿರೋದು. ನೀವು ಅವ್ರನ್ನ ಒಪ್ಕೊಂಡ್ಲಿಲ್ಲ, ಯಾರ ಅವ್ರನ್ನ ಒಪ್ಕೊಂಡ್ರೋ ಅವ್ರ ಹತ್ರ ಅವ್ರೆ. ಸೊ ಅವ್ರನ್ನ ಇವಾಗ ಹೋಗಿ ಟಾಂಟ್ ಮಾಡೋದಲ್ಲ. ಸರಿ, ಇವಾಗ ಅವ್ರ ನಾಳೆನೆ ಬರ್ತೀನಿ ಅಂದ್ರೆ ನೀವು ಅದೇ ಸಮಾನ ಗೌರವ, ನಾನು ನೀನು ಒಂದೇ ಅಂತ ಈಕ್ವಲ್ ಆಗಿ ನೋಡಿ ಅವ್ರನ್ನ ಒಳಗ್ ಸೇರ್ಸ್ಕೊಳಕ್ ನೀವು ರೆಡಿ ಇಲ್ಲ. ಆದ್ರೆ ಅವ್ರಿಗೆ ಟಾಂಟ್ ಮಾಡಕ್ ಮಾತ್ರ ನೀವು ಫಸ್ಟ್ ಬರ್ತೀರಲ್ವಾ? ಸೊ ಅವ್ರವ್ರ ಇಷ್ಟ. ಅವ್ರು ಎಲ್ಲಿ ಚೆನ್ನಾಗಿರ್ತಾರಂದ್ರೆ ಅಲ್ಲಿ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರ್ರಿ. ಇನ್ನೊಬ್ರಿಗೆ ಚುಚ್ಚಿ ಮಾತಾಡೋಂತ ಅವಶ್ಯಕತೆ ಬೇಡ.